ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 26. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 208ನೇ ಪುಟ. ಶೀರ್ಷಿಕೆ: ಪಾಪವನ್ನು ಅದರ ಸರಿಯಾದ ಹೆಸರಿನಿಂದ ಕರೆಯುವುದು. ಈ ದಿನದ ಸತ್ಯವೇದದ ವಾಕ್ಯ: ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಿಡಬೇಡ ಅಂದನು. ಯೆಹೋಶುವ 7ನೇ ಅಧ್ಯಾಯ 19ನೇ ವಚನ. ಆಕಾನನ ಚರಿತ್ರೆಯು ಒಂದು ಗಂಭೀರವಾದ ಪಾಠವನ್ನು ಕಲಿಸುತ್ತದೆ. ಏನೆಂದರೆ, ಒಬ್ಬನ ಪಾಪ ಅಪರಾಧದ ನಿಮಿತ್ತದಿಂದ ಜನರ ಅಥವಾ ಜನಾಂಗದ ಮೇಲೆ ದೇವರ ಅಸಮಾಧಾನವು ನೆಲೆಸುತ್ತದೆ. ಆ ಪಾಪವನ್ನು ಹುಡುಕಿ ಅದಕ್ಕೆ ಶಿಕ್ಷೆಯಾಗುವವರೆವಿಗೂ ದೇವರ ಅಸಮಾಧಾನವು ಜನಾಂಗದ ಮೇಲೆ ನೆಲೆಸಿರುತ್ತದೆ ಎಂಬುದೇ. ಪಾಪವು ಅದರ ಗುಣಸ್ವಭಾವದಲ್ಲಿ ಭ್ರಷ್ಟತೆಯಾಗಿದೆ. ಒಬ್ಬ ಮನುಷ್ಯನು ಕುಷ್ಠರೋಗದಿಂದ ಸೋಂಕಿತನಾದರೆ ಆ ವ್ಯಕ್ತಿಯು ಸಾವಿರಾರು ಜನರಿಗೆ ಈ ಸೋಂಕನ್ನು ತಲುಪಿಸಬಹುದು. ಅನೇಕರು ಅನ್ಯಾಯವನ್ನು ಖಂಡಿಸುವ ಧೈರ್ಯವನ್ನು ಹೊಂದಿರುವುದಿಲ್ಲ. ಖಂಡಿಸಿದರೆ ಸ್ಥಾನವನ್ನು, ಮಾನವನ್ನು ತ್ಯಾಗ ಮಾಡಬೇಕಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ. ಇನ್ನೂ ಕೆಲವರು ಪಾಪವನ್ನು ಖಂಡಿಸುವುದು ನಿಷ್ಕರುಣೆಯ ವಿಷಯವೆಂದು ಭಾವಿಸುತ್ತಾರೆ. ಆದರೆ ಭಯ ಅಥವಾ ಪಕ್ಷಪಾತವಿಲ್ಲದೆ ದೇವರ ಸೇವಕನು ದೇವರ ವಾಕ್ಯವನ್ನು ಪ್ರಸ್ತುತಪಡಿಸುವ ಹೆಚ್ಚು ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ದೇವರ ಪ್ರೀತಿಯು ಎಂದಿಗೂ ಪಾಪವನ್ನು ಕಡೆಗಣಿಸುವಂತೆ, ಬಿಟ್ಟು ಬಿಡುವಂತೆ ನಡೆಸುವುದಿಲ್ಲ. ತಪ್ಪೊಪ್ಪಿಕೊಳ್ಳದ ಪಾಪವನ್ನು ಅದು ಎಂದಿಗೂ ಮುಚ್ಚುವುದಿಲ್ಲ ಅಥವಾ ಕ್ಷಮಿಸುವುದಿಲ್ಲ. ದೇವರ ಆಜ್ಞೆಗಳು ಅದರ ಲೇಖಕನಂತೆ ಬದಲಾಗುವುದಿಲ್ಲ ಎಂದು ಆಕಾನನಿಗೆ ತಡವಾಗಿ ಅರ್ಥವಾಯಿತು. ದೇವರ ಆಜ್ಞೆಗಳು ನಮ್ಮ ಎಲ್ಲ ಕಾರ್ಯಗಳು, ಆಲೋಚನೆಗಳು ಮತ್ತು ಭಾವನೆಗಳೊಂದಿಗೆ ಸಂಬಂಧಿಸಿರುತ್ತದೆ. ಅದು ನಮ್ಮನ್ನು ಹಿಂಬಾಲಿಸುತ್ತದೆ ಮತ್ತು ಪ್ರತಿಯೊಂದು ರಹಸ್ಯವಾದ ಕ್ರಿಯೆಯ ಉಗಮವನ್ನೂ ಮುಟ್ಟುತ್ತದೆ. ಪಾಪದಲ್ಲಿ ತೊಡಗುವುದರಿಂದ ಮನುಷ್ಯರು ದೇವರ ಆಜ್ಞೆಗಳನ್ನು ಲಘುವಾಗಿ ಪರಿಗಣಿಸುವಂತೆ ಪಾಪವು ಅವರನ್ನು ನಡೆಸುತ್ತದೆ. ಅನೇಕರು ತಮ್ಮ ಅಪರಾಧಗಳನ್ನು ತಮ್ಮ ಜೊತೆಗಾರರಿಂದ ಮರೆಮಾಡುತ್ತಾರೆ ಮತ್ತು ಅಧರ್ಮವನ್ನು ದೇವರು ಅಷ್ಟು ಕಟ್ಟುನಿಟ್ಟಾಗಿ ಪರಿಗಣಿಸುವುದಿಲ್ಲ ಎಂದು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳುತ್ತಾರೆ. ಆದರೆ ಆತನ ಆಜ್ಞೆಯು ಸರಿಯಾದದ್ದಕ್ಕೆ ಉತ್ತಮವಾದ ಮಾನದಂಡವಾಗಿದೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪ್ರತಿಯೊಂದು ರಹಸ್ಯದೊಂದಿಗೆ ಆ ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಪ್ರತಿಯೊಂದು ಕೆಲಸವನ್ನು ಆ ಆಜ್ಞೆಯೆಂಬ ಮಾನದಂಡದೊಂದಿಗೆ ಮಾತ್ರ ಹೋಲಿಸುತ್ತಾನೆ. ಹೃದಯ ಪರಿಶುದ್ಧತೆಯು ಜೀವನದ ಪರಿಶುದ್ಧತೆಗೆ ನಡೆಸುತ್ತದೆ. ಪಾಪಕ್ಕೆ ಹೇಳುವ ಸಮರ್ಥನೆಗಳೆಲ್ಲವೂ ವ್ಯರ್ಥ. ದೇವರು ಅವನ, ಅಂದರೆ ಪಾಪಿಯ ವಿರುದ್ಧವೇ ಸಾಕ್ಷಿ ಹೇಳಿದಾಗ ಪಾಪಿಯ ಪರವಾಗಿ ಯಾರು ವಾದಿಸಲು ಸಾಧ್ಯ? ಈ ಲೋಕದ ಅತಿ ದೊಡ್ಡ ಕೊರತೆ ಎಂದರೆ ಅದು ಮಾನವರ ಕೊರತೆ. ಹೌದು, ಕೊಂಡುಕೊಳ್ಳಲು ಅಥವಾ ಮಾರಲೂ ಆಗದಂತಹ ಮಾನವರ ಅಗತ್ಯತೆ ಈ ಲೋಕಕ್ಕೆ ಬೇಕಿದೆ. ಅದು ಕೊರತೆಯಾಗಿದೆ. ತಮ್ಮ ಆತ್ಮಗಳಲ್ಲಿ ನಿಜವಾದ ಮತ್ತು ಪ್ರಾಮಾಣಿಕವಾಗಿರುವ ಮಾನವರ ಅಗತ್ಯವಿದೆ. ಪಾಪವನ್ನು ಅದರ ಸರಿಯಾದ ಹೆಸರಿನಿಂದ ಕರೆಯಲು ಹೆದರದ ಮಾನವರ ಅಗತ್ಯವಿದೆ. ದಿಕ್ಸೂಚಿಗೆ ಸೂಜಿಯು ಮುಖ್ಯವಾಗಿ ಅವಶ್ಯವಿರುವಂತೆ ಕರ್ತವ್ಯಕ್ಕೆ ಸತ್ಯವಾಗಿರಬೇಕೆಂಬ ಅರಿವಿರುವ ಮಾನವರ ಅಗತ್ಯವಿದೆ. ಆಕಾಶವೇ ಬಿದ್ದರೂ ಸತ್ಯಕ್ಕೆ ದೃಢವಾಗಿ ನಿಲ್ಲುವ ಮಾನವರ ಅಗತ್ಯವಿದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.